ಕುಂದಾನಗರಿ ಬೆಳಗಾವಿಯಲ್ಲಿ ಮತ್ತೆ ಭಾಷಾ ಉದ್ವಿಗ್ನತೆ ನಿರ್ಮಾಣವಾಗಿದೆ. ಅದರಲ್ಲೂ ಕೂಡ ಈ ಮರಾಠಿ ಪುಡಾರಿಗಳು ಮಾಡ್ತಾ ಇರುವಂತಹ ಕಿತಾಪತಿ, ಅವರು ಮಾಡ್ತಾ ಇರುವಂತಹ ಗೂಂಡಾ ವರ್ತನೆ ಕನ್ನಡಿಗರನ್ನ ಕೆರಳಿಸ್ತಾ ಇದೆ. ಕನ್ನಡ ಮಾತನಾಡುವ ಅಂದಿದ್ದಕ್ಕೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ವಿವಾದ. ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ಗಳಿಗೆ ಮಸಿ, ಡ್ರೈವರ್ಗಳಿಗೆ ಧಮಕಿ. ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಪುಂಡರಿಂದ ಈ ಗೂಂಡಾಗಿರಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಶಿವಸೇನೆ ಪುಂಡರ ಮುಂದೆ ಕೈ ಮುಗಿದು ನಿಂತಿದ್ದಾರೆ ಕರ್ನಾಟಕ ಬಸ್ ಡ್ರೈವರ್ಗಳು. ಕರ್ನಾಟಕದಲ್ಲಿ ಮಹಾರಾಷ್ಟ್ರದ ಬಸ್ಸು ಮರಾಠಿಗಳಿಗೆ ತೊಂದರೆ ಕೊಟ್ಟರೆ ಹೀಗೆ ಮಾಡ್ತೀವಿ ಅಂತೇಳಿ ಧಮಕಿ ಹಾಕಿದ್ದಾರೆ. ಪುಣೆ ನಗರದ ಸ್ವಾರ್ಗೇಟ್ ಬಳಿ ಪುಂಡಾಟಿಕೆಯ ವಿಡಿಯೋ ವೈರಲ್ ಆಗಿರುವಂಥದ್ದು. ಫೆಬ್ರವರಿ 22ರಂದು ರಾತ್ರಿ ಬಲವಂತವಾಗಿ ಬಸ್ಸನ್ನು ನಿಲ್ಲಿಸಿ ಗೂಂಡಾಗಿರಿ ಪ್ರದರ್ಶನ ಮಾಡಿದ್ದಾರೆ. ಪುಣೆ ಸಿಂದಗಿ ಬಸ್ ಮುಂಬೈ ಇಳಕಲ್ ಬಸ್ಗೆ ಕಪ್ಪು ಮಸಿ ಬಳಿಯುವ ಮೂಲಕ ತಮ್ಮ ದಾದಾಗಿರಿಯನ್ನು ಪ್ರದರ್ಶನ ಮಾಡಿದ್ದಾರೆ. ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸೇರಿದ ಬಸ್ಗಳಿಗೂ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಬಸ್ ಮುಂದೆ ಇವರ ಪೌರುಷವನ್ನು ಹೇಗೆ ತೋರಿಸ್ತಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ರೀತಿಯ ಪುಂಡಾಟ, ಈ ರೀತಿಯ ಕಿರಿಕು ಇದೇ ಮೊದಲಲ್ಲ, ಅದಕ್ಕೆ ದೊಡ್ಡ ಇತಿಹಾಸವೇ ಇದೆ. ಬಟ್ ಈ ರೀತಿ ಕಿರಿಕು ಮಾಡಿದಾಗಲೆಲ್ಲ ಸರಿಯಾಗಿ ಏಟ್ ಕೂಡ ಕೊಟ್ಟಿದ್ದಾರೆ ಕನ್ನಡಿಗರು. ಅದು ಗೊತ್ತಿದ್ದು ಮತ್ತೊಮ್ಮೆ ಮಗದೊಮ್ಮೆ ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕುವ, ಕನ್ನಡಿಗರನ್ನು ಕೆಣಕುವಂತಹ ಕೆಲಸವನ್ನು ಈ MES ಪುಂಡರು, ಶಿವಸೇನೆಯ ಪುಂಡರು ಮಾಡ್ತಾ ಇರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಕರ್ನಾಟಕದ ಬಸ್ಗಳಿಗೆ ಯಾವ ರೀತಿ ಹಾನಿ ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಕಪ್ಪು ಮಸಿಯನ್ನು ಬಳಿಯುವ ಮೂಲಕ ಉದ್ದಟತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ गाडी पुढे लक्षात ठेवायचं. ठीक आहे, निघा. बोलून टाकी फक्त बोर्ड फोडलाय, उद्या गाडी पुढे लक्षात ठेवायचं. ठीक आहे, निघा. हो आली त्यांचं काय नाही आम्ही मराठी माणूस आहे. आमच्या ह्याच्यावरती तुम्ही जर का असे हल्ले करत असेल तर आम्हाला फक्त आमच्या संस्कृतीने नाहीये, आम्हाला फक्त हे करायचे बस, बाकी काही नाही. मराठी माणसावरती तुमच्या कर्नाटक राज्यामध्ये जो भयाड हल्ला झाला, त्या भयाड ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯ ಪುಂಡಾಟವನ್ನು ಮೆರಿತಾ ಇದ್ದಾರೆ ಶಿವಸೇನೆಯ ಕಾರ್ಯಕರ್ತರು ಅಂಥೇಳಿ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ದಿನದಿಂದ ದಿನಕ್ಕೆ ಈ ಶಿವಸೇನೆ MES ಪುಂಡರ ಹಾವಳಿ, ಆಠಾಟೋಪ, ಈ ಗೂಂಡಾ ವರ್ತನೆ ಜಾಸ್ತಿ ಆಗ್ತಾ ಇದೆ. ಅದನ್ನು ಪ್ರಶ್ನೆ ಮಾಡಬೇಕಾದವರು, ಅದನ್ನು ಧಿಕ್ಕರಿಸಿ ನಿಲ್ಲಬೇಕಾದವರು ನಮ್ಮ ರಾಜಕಾರಣಿಗಳು, ಅವರಿಗೆ ಬೆನ್ನುಮೂಳೆ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಈ ವೈರಲ್ ಆಗಿರುವಂತಹ ವಿಡಿಯೋದ ಹಿನ್ನೆಲೆ ಏನು, ಎಕ್ಸ್ಪ್ಲೇನ್ ಮಾಡಬಹುದಾ ಅಂಥೇಳಿ? ಹೌದು ಪ್ರೇಮ್, ಪ್ರಮುಖವಾಗಿ ಏನಂತಂದರೆ ಬೆಳಗಾವಿಯಲ್ಲಿ MES ನೆಲ ಕಚ್ಚಿರುವಂಥದ್ದು ಯಾವುದೇ ಚುನಾವಣೆಗಳಲ್ಲಿ ಕೂಡ ಅದು ಗೆಲ್ಲಿಲ್ಲ. ಹೀಗಾಗಿ ಅವರು ಖಾಲಿ ಇದ್ದಾರೆ, ಏನೇನೋ ಮಾಡ್ತಾರೆ. ಜೊತೆಗೆ ಇದೇ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿಯೂ ಕೂಡ ಏನು ಒಂದು ಶಿವಸೇನೆ ಕಾರ್ಯಕರ್ತರಾಗಿರುವಂಥದ್ದು, ಅವರು ಕೂಡ ಸೋತು ಸುಣ್ಣಾಗಿದ್ದಾರೆ, ಹೇಳಕ್ಕೆ ಹೆಸರಿಲ್ಲ ಅಂತಾಗಿದ್ದಾರೆ. ಹೀಗಾಗಿ ಅವ್ರಿಗೂ ಕೂಡ ಕೆಲಸ ಇಲ್ಲ. ಹೀಗಾಗಿ ಈ ಒಂದು ಕನ್ನಡಿಗರನ್ನ ಕೆಣಕಿದ್ರೆ ಏನಂತಂದರೆ ಒಂದಿಷ್ಟು ಏನೋ ನಮಗೆ ಮೈಲೇಜ್ ಸಿಗ್ಬೋದು ಹಾಗೆ ಅಂಥೇಳಿ ಒಂದಿಷ್ಟು ವಿಡಿಯೋಗಳನ್ನು ವೈರಲ್ ಮಾಡ್ತಾ ಇದ್ದಾರೆ, ಒಂದಿಷ್ಟು ಗಲಾಟೆಗಳನ್ನು ಮಾಡ್ತಾ ಇದ್ದಾರೆ. ನಾವು ನಿನ್ನೆ ಮಾಹಿತಿ ಪಡೆದುಕೊಂಡಾಗ ಒಂದಿಷ್ಟು ಅದು ಬೆಳಗಾವಿ ಇರ್ಬೋದು, ಕಲಬುರಗಿ ಇರ್ಬೋದು, ಬಿಜಾಪುರ ಇರ್ಬೋದು, ಈ ಕಡೆದು ಹೋದಂಥ ಏನು ವಾಹನಗಳಿದೆ, ವಾಹನಗಳನ್ನು ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ಮಾಡಿ ಅಲ್ಲಿರ್ತಕ್ಕಂಥ ಬಸ್ಗಳಿಗೆ, ಕಂಡಕ್ಟರ್ಗಳಿಗೆ, ಡ್ರೈವರ್ಗಳಿಗೆ ಕಿರಿಕಿರಿಯನ್ನು ಮಾಡ್ತಾರೆ. ಭಗವಾ ಧ್ವಜವನ್ನು ಹಚ್ಚಬೇಕು ಅಂತ ಹೇಳ್ತಾರೆ. ಜೊತೆಗೆ ಅವಾಜ್ ಶಬ್ದದಿಂದ ಬೈತಾರೆ, ಕಲರನ್ನು ಹಾಕ್ತಾರೆ. ಎಲ್ಲವನ್ನೂ ಕೂಡ ಮಾಡಿ ಹೇಗಾದರೂ ಮಾಡಿ ಏನಂತಾರೆ ಮತ್ತೆ ಅದಕ್ಕೆ ಮೀನ್ ಸ್ಟೇಮಿಗೆ ಬರಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇರುವಂಥದ್ದು ಪ್ರೇಮ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ದಿಲೀಪ್, ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀವಿ.